ನಾವ್ ಹೊಳಗ್ ಬರಂಗಿಲ್ಲ ಹೋಗುದಿಲ್ಲ ಏನು ಕೇಳಂಗಿಲ್ಲ ಅಂತ ನೀವೇನ್ರ ದಗ್ದ ಮಾಡ್ಲಾರ ಮುಗ್ಗುಳ್ತನ ಮಾಡ್ಕೋತ ಕುಂತ್ರ ನನ್ ತಮ್ಮಗೆ ಹೇಳಿ ನಿಮಗ ಬುದ್ಧಿ ಕಳಿಸ್ಬೇಕಾಗತ್ತ. ನಾವು ದಗ್ದ ಮಾಡೋದಿಲ್ಲ ನಿಮ್ಗೆ ಯಾರು ಹೇಳಿದ್ರಿ? ಅಟ್ ನಿಮಗೆ ಸಂಶಯ ಇತ್ತಂದ್ರೆ ಹೊಲಕ್ಕೆ ಬಂದು ನೋಡ್ರಿ, ನಾಲ್ಕನ ಕಾಳಿಂದ ದಗ್ದ ಮಾಡ್ತೀವಿ ನಾವು. ದಗ್ದ ಮಾಡುದು ಮಾತೆಲ್ಲಷ್ಟು ಸುಳ್ಳು ಬಲ್ಲೆ ಶಿವ, ನಮಗೂ ಎಲ್ಲ ಗೊತ್ತಾಕೈತಿ. ನಿಮ್ಮ ಹೊಲ ನಮ್ಮ ಹೊಲ ತಿಳ್ಕೊಂಡು ನಾವು ದಗ್ದ ಮಾಡ್ತೀವ್ರಿ. ನಿಮ್ಗೆ ಯಾರು ಹಿಂಗೆ ಹೇಳ್ಯಾರ ನಂಗಂತೂ ಗೊತ್ತಾಗತ್ತಿಲ್ಲ. ಮಂದಿ ಮಾತು ಕೇಳೋಷ್ಟು ನಾವೇನಷ್ಟು ದಡ್ರಲ್ಲ. ಹೊಳಕ್ ಬಂದಿದ್ದೆ ಏನು ದಗ್ದನಾಗಿಲ್ಲಲ್ಲ. ಹಂಗಲ್ರಿ ಅದು. ಮುಂದೆ ನಿಂತು ದಗದ ತಗೊಂಡ್ರ ದಗದ ಮಾಡ್ತಾರಕ್ಕ. ಯಾರು ಹೋಗಿ ದಗದ ಮಾಡಿ ಬಾ ಅಂದ್ರ ಎಲ್ರ ದಗದ ಮಾಡ್ತಾರ ಇವ್ರ? ನನಗೂ ಇವ್ರು ದಗ್ದ ಮಾಡಿದ್ದೇನ್ ಕಂಡು ಬಂದಿಲ್ಲ. ನಿನಗೂ ಹಂಗ ಅನ್ಸಿದ್ರ ಈ ವಾರ ಇವ್ರಿಗೆ ಪಗಾರ ಕೊಡೋದೇ ಬೇಡ. ಹೊರ ಬರ್ಬರ್ತು ನಿಮ್ಮ ಬುದ್ಧಿ ಹಿಂಗ್ಯಾಕಾಗತ್ತದ್ರಿ? ದಗದ ಮಾಡೋರ್ ಕಂಡ್ರೆ ಒಟ್ಟ ಆಗಿ ಬರತ್ತಿಲ್ಲ ನಿಮ್ಗೆ. ಅಲ್ಲ ನಮ್ಮಂತವ್ರು ನಿಮ್ಮ ಹೊಲ ಮನಿ ನಂಬ್ಕೊಂಡ ಬದುಕವ್ರಿ. ಶಿವು, ನಮ್ಮನ್ನ ನಂಬಿ ನೀವು ಬದುಕಾಕತ್ತೀರ ಅಂದ್ರ ನಿಮ್ಮನ್ನ ನಂಬಿ ನಾವು ತೆಗೆದಕ್ಕೆ ಇಟ್ಕೊಂಡಿವಿ. ನಮ್ಮಿಂದ ನಿಮಗೆ ಲಾಭ ಐತಿ ಅಂದ್ರೆ ನಿಮ್ಮಿಂದ ನಮಗೂ ಏನಾರ ಲಾಭ ಬೇಕಲ್ಲ. ಈ ವರ್ಷ ನಿಮ್ಮಿಂದ ನಮ್ಗೇನು ಲಾಭ ಆಗಿಲ್ಲ, ಅದಕ್ಕೆ ಮಾತಾಡಕತ್ತೀವಿ. ಅವರ ನಾವು ದುಡಟ್ಟೆ ದುಡಿತೀವ್ರಿ. ಹೊಲ ಒಂದು ವರ್ಷ ಬೆಳಿತೈತಿ, ಒಂದು ವರ್ಷ ಬೆಳೆದಿಲ್ಲ. ಆದ ವರ್ಷ ಚಲೋನೇ ಲಾಭ ಆಗಿತ್ತಲ್ರಿ. ಈ ವರ್ಷ ಹೊಲ ಕೈ ಕೊಟ್ರ ನೀವು ನಮ್ಮ ಮ್ಯಾಗ ಸಿಟಿಗೆ ಬರತ್ತೀರಿ. ಈ ವರ್ಷ ನಮ್ಗೆ ದುಡಿ ಮನಸ್ಸಿಲ್ಲ, ಅದಕ್ಕೆ ಹೊಲ ಬೆಳೆದಿಲ್ಲ. ನನ್ನ ತಮ್ಮ ಮಾತಾಡಿದ್ರಾಗ ಏನು ತಪ್ಪಿಲ್ಲ, ನಾ ಮಾತಾಡಿದ್ರಾಗ ಏನು ತಪ್ಪಿಲ್ಲ. ನಡಿ ಒಳಗೆ ಹೊತ್ತಾಗೈತಿ. ಯಾಕೋ ಬುತ್ತಿ ತರಲಿಲ್ಲ ಮನೆಯಿಂದ? ಏನು ಬುತ್ತಿ ತರ್ತೀವೋ ದೋಸ್ತ? ಆ ಗೌಡ್ತಿ ಬಾಯಿ ಬಂದಂಗೆ ಮಾತಾಡ್ಲತ್ತಾಳ. ಯಾಕೆ? ನಾವು ಹೊಲ್ದಾಗ ಏನು ದಗದ ಮಾಡೋದಿಲ್ಲತ್ತ, ಖಾಲಿ ಕುಂಡಿರ್ತೀವತ್ತ. ನೀ ಅನ್ಸ್ಕೊಂಡ್ ಬಂದ್ಬಿಟ್ಟೆನ? ಹೊಲ್ದಾಗ 10 ದನ ಕಟ್ಟ್ಯಾರ, ದನಗಳು ನೋಡ್ಕೋತೀವಿ, ಹೊಲ ಎಲ್ಲ ನೋಡ್ಕೋತೀವಿ. ಹೇಳ್ಬೇಕಿಲ್ಲ ಸ್ವಲ್ಪ. ನಾವ್ ದಗದ ಮಾಡ್ಲಾರ ಹೊಲ ಹೆಂಗಸನ್ ಇರ್ತದ್ರಿ, ದನಕರ ಹೆಂಗ್ ಬದುಕ್ತಾವ ಹೇಳ್ಬೇಕಿಲ್ಲ. ಅವ್ರಿಗೆ ಹೆಂಗೆ ಇದ್ರ ಮಾತಾಡ್ಲಕ್ ಬರ್ತದೋ? ಏನ್ರಿ ಹೇಳಕ್ ಹೋದ್ರ ಒಂದ್ ಮಾತಿ 10 ಮಾತು ಅಂದ್ ಕಳಿಸ್ತಾರ. ಮನಸ್ಕೊಂಡ್ ಬಂದೇನ. ನಾನು ನೀನು ಮಾತಾಡ್ಕೊಂಡು 4 ದಿನ ಹೊಲಕ್ ಬರ್ಲಿಕ್ಕಂದ್ರ ಅವಾಗ ಗೊತ್ತಾಕೈತೆ ಅವ್ರಿಗೆ. ಕಟ್ಟದಲ್ಲೇ ದನ ಕಟ್ಟಿದ್ದು ಹೊಲ ಎಲ್ಲ ಕಸಗಿಡಿ ಆಗೋದು ಗೊತ್ತಾತವ್ರ ಅವಾಗ ನಾವ್ ಹೇಳ್ದಂಗೆ ಕೇಳ್ತಾರ. ಬುತ್ತಿ ತರಬಾರ್ದ? ಮುಂಜಾನೆ ಊಟ ಮಾಡಿಲ್ಲ, ಹೊಟ್ಟೆ ಹಸದ್ ನಾ ಆಗೈತಿ. ಬುತ್ತಿ ಬಿಡು ಮರೆಯ. ಅವ್ರ ಒಂದ್ ವಾರದ ಪಗಾರ ಕೊಡುದಿಲ್ಲ ಅತ್ತಾರ ನನಗೆ. ಲೇ, ಮೊದಲ ನಿಮ್ಮ ಅಪ್ಪಗ ಆರಾಮಿಲ್ಲ, ದವಾಖಾನಿಗೆ ಔಷಧ ಗುಳಿಗೆ ತರ್ಬೇಕಂತ ಅನ್ನಕತ್ತಿದ್ದಿ. ಗೌಡ್ ತರ ಪಗಾರ ಕೊಟ್ರ ತರ್ತೀರ ಅನ್ನಕತ್ತಿದ್ದಿ. ಅಂತದ್ರಾಗ ವಾರದ ಪಗಾರ ಕೊಡ್ಲಿಕ್ಕೆ ನಿಮ್ಮ ಅಪ್ಪನ ಪರಿಸ್ಥಿತಿ ಏನಾಗ್ಲಾಕಿಲ್ಲ. ಹೇಳ್ಬೇಕಿಲ್ಲ, ಇದು ನಡೆದಿದ್ದಲ್ಲ. ಹಿಂಗ್ಯಾಕೆ ಮಾಡತ್ತಾರ ನಮಗವ್ರು? ಅವ್ರಿಗೆ ಏನು ಹೇಳೋದು ಬಿಡ್ಲೇಪ್ಪ. ಹಿಂಗೆ ಕಚ್ಚಿ ದುಡ್ದಂಗೆ ದುಡಿದ್ರು ದುಡಿಯೋರಿಗೆ ಕಿಮ್ಮತ್ತೇ ಇಲ್ಲ ನಾವು. ಯಾಕೆ ಹೇಳ್ತೀಲಿ? ಕಾವ್ಯ ಹೊಲಕ್ಕೆ ಬರ್ತಾಕಿ ಎಲ್ಲ ಹೇಳ್ತೀನಿ, ನಿನ್ನ ಪಗಾರ ನಾ ಇಸು ಕೊಡ್ತೀನಿ. ನೀ ಊಟ ಮಾಡಿದೇನ? ಏನು ಊಟ ಮಾಡ್ತಿ? ಅವ್ರ ಅಂದ್ ಮಾತೆ ಹೊಟ್ಟೆ ತುಂಬದಂಗೆ ಆಗೈತಿ. ಮನಿ ಹೊತ್ತ ಬಾಳೆ ಮಾಡೋ ಮಗ ನೀನು. ನಿಮ್ಮ ಅಪ್ಪನ ನೋಡ್ಕೊಳ್ಳೋಣ ನೀನು. ನೀನ ಹಿಂಗೆ ಕಣ್ಣೀರು ಹಾಕಕತ್ರ ನಿಮ್ಮ ಅಪ್ಪ ತೀರಟ್ಟ ಹಾಸಿಗೆ ಹಿಡಿತಾನೋ? ಅದೇನು ವಿಚಾರ ಮಾಡಕ್ ಹೋಗ್ಬೇಡ. ಗೌಡ್ ಹೆಂಗ ಮಾತಾಡ್ತಾಳ. ಅಲ್ಲ, ಆ ಸಾವುಕಾರಿಗೆ ಹೇಳ್ಬೇಕಿಲ್ಲ, ಅವ್ರ ಪಗಾರ ಕೊಡ್ತಿದ್ದ. ಇಷ್ಟ ಅವಸರ ಏನು ಹೊಂಟಿ? ಎಲ್ಲಿ ಹೋಗಿಲ್ರಿ, ಮನ್ಯಾಗ ಕುತ್ಕುತ್ ಬ್ಯಾಸ್ರ ಆಗತ್ತಿತ್ತು, ಹೊಲಕ್ ಹೊಂಟೀನಿ. ನೀ ಏನ್ ಈಗೀಗೆ ಭಾಳ ಹೊಲ್ಕೊಂಟಿಲ್ಲ. ನೀ ಏನ್ ಹೊಲಕ್ ಹೋಗುದ್ ಬೇಡ, ಸುಮ್ಮನೆ ಆಗಿರು. ನೀವ್ ಮಾಡಾಕತ್ತಿದ್ದು ನಿಮ್ಗ ಸರಿ ಅನಿಸ್ತೇನ್ರಿ ಮಾವ? ಯಾಕ? ಹೊಲ್ದಾಗ ಆಳುಗಳು ಅಷ್ಟು ದುಡಿತಾವ, ಮತ್ತ ಅವ್ರು ದುಡ್ದಿಲ್ಲ ಅಂತ ಹೇಳ್ತೀರಿ. ನನ್ ಕಣ್ಣಲ್ಲಿ ನಾಳೆ ನೋಡೀನಿ. ಹುಚ್ಚಿ, ನೀ ಏನಾರ ಅವ್ರಿಗೆ ಇವತ್ತು ನೀ ಬಾರಿ ದಗದ ಮಾಡಿಪ್ಪ ಅಂತಂದ್ರ ನಾಳೆ ಅವ್ರ ನಿನ್ ಹೆಗಲ್ ಮ್ಯಾಗ ಬಂದ್ ಕುಂದಿರ್ತಾರ. ಅವ್ರ ಎಷ್ಟು ದಗದ ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ಬೇಕ. ಯಾಕಂದ್ರ ಅವ್ರ ಆಳುಗಳು, ನಾವು ಮಾಲಕರು. ನಾವ್ ಇಷ್ಟು ಸೊಕ್ತನ ತೋರ್ಸಾಕತ್ತೀವಿ ಅಂದ್ರ ನಾಳೆ ನಮ್ ಹೊಲಕ್ ಬರದ್ ಬಿಟ್ ಬಿಡ್ತಾರ. ಅವ್ರ ನಮ್ ಹೊಲಕ್ ಬರದ್ ಬಿಟ್ರಂದ್ರ ನಮ್ ಹೊಲನ ಹಾಳಾಗಲ್ಲ ಏನ? ಮನಿಗೆ ಯಾಕೆ ಬಂದಿಲ್ಲ ನೀನ? ಮನಿಗೇನು ಬರ್ತೀಯ? ಹೊಲ್ದಾಗ 102 ದಗದದಾವ. ಇಟ್ಟು ದಗದ ಮಾಡಿದ್ರು ನಿಮ್ಮ ಅವ್ವ ನಿಮ್ಮ ಮಾವ ಒಂದೊಂದು ಮಾತು ಅಂತಾರ. ಅವ್ರ ಹಂಗದಾರ್ ಬಿಡ, ನೀ ಮನಿಗೆ ಯಾಕೆ ಬಂದಿಲ್ಲ ಹೇಳ? ಕಾವ್ಯ, ನಿನಗ್ರ ಬುದ್ಧಿ ಬೇಡ? ಅಲ್ಲ, ಆ ಶಿವರ ಅಪ್ಪ ಕಂಡಬಿಟ್ಟು ಆರಾಮಿಲ್ಲ. ಅವ್ರ ಅಪ್ಪನ ದವಾಖಾನೆ ತೋರ್ಸಕ್ಕೆ ಅವ್ನು ತೆಗ್ ರೊಕ್ಕನೂ ಇಲ್ಲ. ಅವ್ನ ಪಗಾರ 1 ವಾರದ ನಿಂತೈತೆ. ನೀವೇನೋ ದಗದ ಮಾಡಿದ್ರೆ ನಿಮ್ಮ ಪಗಾರ ಕೊಡೋದಿಲ್ಲ ಅನ್ನತ್ತಾರ. ನಿಮ್ಮ ಅವ್ವಾಗ ನಿಮ್ಮ ಅವಾಗ ಹೇಳಕ್ ಬರ್ತಲ್ಲ ನಿಂಗ? ಗುರು ಅವ್ರ ಹಂಗೆ ಇದಾರ್ ಬಿಡು. ಶಿವ ಅವ್ರ ಅಪ್ಪಗ ಬಾಳ ಆರಾಮಿಲ್ಲ ಅಂತ. ಗುಳಿಗೆ ಔಷಧ ತರಾಕು ಇಂತೆ ಕೊಡಾಕಿಲ್ಲ. ನಿಮ್ಮ ಅವ್ವಾರ ಪಗಾರ ಕೊಡ್ತಾರ ಅನ್ನೋ ಸಂಬಂಧ ದುಡಿಯಾಕತ್ತಾರೆ. ಏನೂ ದಗದ ಮಾಡಿಲ್ಲ, ವಾರದ ಪಗಾರ ಕೊಡೋದಿಲ್ಲ ಅನ್ನತ್ತಾರ. ಆರಾಮ್ ಸಾಯ್ಬೇಕೇನ? ನಾ ಇಸದ್ ಕೊಡ್ತೀನಿ, ಅದೆಲ್ಲ ವಿಚಾರ ಮಾಡಕ್ ಹೋಗ್ಬೇಡ. ಶಿವನ ಬಾ, ಬುತ್ತಿ ತಗೋ ಬಾ. ನೀವ್ಯಾಕೆ ತರ್ಬೇಕ್ರಿ? ಮನೆ ಕಡೆ ನಾರೇ ಗುರುವರೇ ಬಂದು ಹೋಯ್ತಿದ್ದೇವಲ್ರಿ. ನಿಮ್ಮ ಅಪ್ಪರಿಗೆ ಆರಾಮಿಲ್ಲ ಅಂತ ನನ್ ಮುಂದೆ ಹೇಳ್ಬೇಕಿಲ್ಲ? ನಮ್ಮಪ್ಪರಿಗೆ ಆರಾಮಿಲ್ಲ ಅಂತೇಳಿ ನಿಮ್ಗೆ ಯಾರು ಅಂದ್ರಿ? ಆರಾಮಾಗಿತ್ತು ತೋರಿ. ಗುರು ನನ್ ಮುಂದ್ ಸುಳ್ಳು ಹೇಳ್ತಾನೇನು? ಇದನ್ನ ಒತ್ತಿ ಇಡು. ಒತ್ತಿ ಇಟ್ಟ ರೊಕ್ಕ ತಗೊಂಡು ನಿಮ್ಮ ಅಪ್ಪಗೆ ತೋರಿಸು.
ಬ್ಯಾಡ್ರಿ ಇವ ದೊಡ್ಡವರ ನಂಗಟ್ಟ ಒಂದು ವಾರದ ಪಗಾರ ಕೊಡ್ಬೇಕು ಅದಕ್ಕೆ ಕೊಟ್ರಂದ್ರೆ ಮತ್ತೆ 4 ದಿನಕ್ಕೆ ಔಷಧ ಗುಳಿಗೆ ಮಾಡ್ಕೋತೀನಿ ನಾವು ಅವ್ರ ರೊಕ್ಕ ಕೊಡೋಣ ನಂಗೆ ಬಿಡ್ಸಿ ಕೊಡಕತ್ತ ಈಗ ಇದನ್ನ ಇಟ್ಕೊಂಡು ನಿಮ್ಮ ಅಪ್ಪ ದವಾಖಾನೆ ತೋರಿಸು ನಮ್ಮ ಮನ್ಯಾಂದ ಬುತ್ತಿ ಕೊಡಾಕ ಇವ ಏನ ನಮ್ಮ ಮನ್ಯಾಗ ಹುಟ್ಟ್ಯಾನ ಏನ ನಮಗ್ ಹುಟ್ಟ್ಯಾನು ಮಾವ ಅವ್ರಿಗೆ ಹೊಟ್ಟೆ ಹಸಿದಿತ್ತ ಅದಕ್ಕ ಊಟ ತಂದು ಕೊಟ್ಟಿನಿ ನೀ ಮನುಷ್ಯ ಅದ್ಯೋ ಮತ್ತೇನಾರ ಅದ್ಯೋ ಅವ್ರಿಗೆ ಬುತ್ತಿ ಒಯ್ದು ಕೊಡಾಕ ನೀ ಏನ್ ಅವ್ರ ಕೈಯಾಗಿನ ಆಳನ ಅವ್ರಿಗೆ ಅಟ್ ಹೊಟ್ಟೆ ಹಸಿದಿತ್ತಂದ್ರ ಬಂದ್ ಒಯ್ತಿದ್ರಲ್ಲ ಕೈ ಮುಗಿತೀನಿ ರೀ ಗೌಡ್ರ ನಾವೇನೋ ಗದ್ದಲ್ದಾಗ ಇದ್ದೇವು ಅವ್ರ ಬುತ್ತಿ ತಂದು ಕೊಟ್ರ ನಾವೇ ತಗೋತೀವಿ ಹೋಗಿ ನೀವು ಅವ್ರಿಗೆ ಹೊಡಿಲಕ್ ಹೋಗ್ಬೇಡ್ರಿ ಆಳ್ ಮನುಷ್ಯರ ಅದ್ರಿ ಆಳ್ ಮನುಷ್ಯರ ಹಂಗ ಇರುದು ಕಲೀರಿ ಏಯ್ ನಡಿ ಮನಿಗೆ ಮಾವ ಎದಕ್ ಹೊಡ್ಯಾಕತ್ತಿ ಹೌದು ಏನ್ ತಪ್ಪು ಮಾಡಿದ್ ಹೇಳು ಅವ್ವ ಅವ್ವ ಬಿಡು ಮಾವ ನನ್ನ ಎಷ್ಟು ಸೊಕ್ಕ ನಿನಗ ನನ್ನ ಕಣ್ಣು ಮುಂದೆ ಅವ್ನ್ ಬುತ್ತಿ ಕೊಡಾಕ ನನ್ನ ಮನ್ಯಾಗ ದುಡ್ಯಾಕತ್ತಲ್ಲ ಹೊಟ್ಟೆ ಹಸಿದಿತ್ತು ಅದಕ್ಕ ಒಯ್ದು ಕೊಟ್ಟಿನಿ ಏನ್ ತಪ್ಪ ಇವತ್ತೇನೋ ಬುತ್ತಿ ಒಯ್ದು ಕೊಟ್ಟಿ ನಾಳೆ ನೀನ ಅವ್ನ್ ಬುತ್ತಿ ಹಾಕಿ ಇದನ್ನೆಲ್ಲ ಕಂಡಲ್ಲೇ ನಾನು ನೋಡ್ಲೇನು ನೀ ಹಿಂಗ್ ರಸತರ ಮಾಡಕತ್ತಂದ್ರೆ ಸರಿ ಇರಂಗಿಲ್ಲ ನೋಡು ಈ ಮನ್ಯಾಗ ನಂದ ಕಾರ್ಬಾರ್ ನಡಿತೈತಿ ನಿಮ್ಮವ್ವ ನಾ ಹೇಳ್ದಂಗ ಕೇಳ್ತಾಳ ನಿಂದೇನ ನಮ್ಮವ್ವ ನಿನ್ನ ಅಕ್ಕ ನಾಯಿ ನಿನಗ್ ಸಂಬಂಧ ನನಗ ಸಂಬಂಧ ಏನಂತ ಕೇಳ್ತೀಯ ನಿನಗ ತಾಳಿ ಕಟ್ಟು ಗಂಡದಿನ್ನ ಆಳ್ ಮನುಷ್ಯರ್ನ ನಮ್ಮ ಕಾಲಿನ ಧೂಳ ತಿಳ್ಕೊಂಡಾರ ನಾವ ಅಂತವ್ರಿಗೆ ಕೂಳ ಒಯ್ದು ಕೊಟ್ಟಾಳಕಿ ಅದು ನಮ್ಮ ಮನಿದ ನಿಮ್ಮ ಹೇಳಿದ ಖರೆ ಐತನ ಯಾರ ಮನೆಗದಿ ಎಂತಾರ ಮನೆಗದಿ ಅಂತ ಅನ್ನೋದು ಮರ್ತೇನ ಮರ್ತಿನವ ಆದ್ರ ನಿಮ್ಗತ್ಲೆ ಮನುಷ್ಯತ್ವ ಅನ್ನೋದು ಮರ್ತಿಲ್ಲ ನಮ್ಮ ಮನಿ ಪದ್ಧತಿ ಒಳಗ ನಮ್ಮ ಮನ್ಯಾಗ ಕೆಲಸ ಮಾಡೋರು ನಮಗ ಅಂಜಿ ಸಾಯ್ತಾರ ಆ ಅಂಜಿಕೆ ನಿನ್ನಿಂದ ಕಡಿಮೆ ಆಗಾಕತ್ತೈತಿ ಒಬ್ರ ಕಷ್ಟಕ್ ನಾವ್ ಆದ್ರ ಅವ್ರ ನಾಳೆ ನಮ್ನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರ ಅವರು ಹಿಡೀರಿ ಸ್ವಲ್ಪ ಗೌಡು ಈಕಿ ಏನ್ ಹೊಳಕ್ ಹೊಂಟಾಳ ಮನೆಯವ್ರನ್ನ ಹೊಗದ ಮಾತಾಡಕತ್ತಾಳ ಇಲ್ಲಿ ಮನ್ಯಾಗ ನೀ ಈಕಿನ ವಿಚಾರಿಸ್ಕೊ ಅಲ್ಲಿ ಹೊಲದಾಗ ಶಿವ್ಯಾನ ಗುರಿಯಾನ ನಾ ವಿಚಾರಿಸ್ತೀನಿ ಈಕಿನ ವಿಚಾರಿಸ್ಕೊಳಕ ಆತಿಲ್ಲ ಆದಷ್ಟು ಲಗು ನಮ್ಮಿಬ್ಬರು ಮದ್ವಿ ಮಾಡಿದ್ರ ನಮ್ಮ ಮನಿ ಮರ್ಯಾದೆ ಉಳಿತೈತಿ ನಡಿ ಏ ಶಿವ ಏನೈತಿ ಬಾಯಿಲೆ ನಮ್ಮ ಹೊಲ್ದ ದುಡಿಬೇಕಂತ ಮಾಡಿಯೋ ಇಲ್ಲಂದ್ರ ಕೈಕಾಳು ಮುರ್ಕೊಂಡ್ ಮನೆ ಬೀಳ್ಬೇಕಂತ ಮಾಡಿಯೋ ಯಾಕ್ರಿ ಹಿಂಗ್ಯಾಕೆ ಮಾತಾಡತ್ತೀರಿ ಏನಾಯ್ತು ಗುರಿಗೆ ಹೇಳು ಇನ್ನು ಮುಂದೆ ನಮ್ಮ ಹೊಳಕ್ ಬರೋದು ಬೇಡ ಅಂತ ಹೇಳಿ ಅವ್ನ್ದೇಟ್ ಲೆಕ್ಕ ಐತಲ್ಲ ಚುತ್ತ ಮಾಡ್ತೀನಿ ಏನ್ರಿ ಕೊಡ್ತೀರಿ ನಿಮ್ಮ ಮಾತಿನ ಅರ್ಥ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಕೊಟ್ರತ್ತ ಆ ಪಾಪ ನಿಮ್ಮ ಮಗಳು ಮಾಡಿದ ತಪ್ಪಿಗೆ ಆ ಗುರುಗೆ ಕೆಲಸ ಬಿಡಿಸ್ತೀರಿ ನೀವು ಅವ್ನು ಇಸ್ಕೊಂಡು ಏನ್ರ ಮಾತಾಡಕ್ ಬಂದಿ ಅಂತಂದ್ರ ನೀನು ನಮ್ಮ ಮನೆ ಕೆಲಸ ಬಿಡ್ಬೇಕಾಗತ್ತ ಹುಷಾರ್ ಏನದು ಹೊಲ್ದ ನಡೆದಿದ್ದು ಆ ಗುರು ಏನ್ ಕಾರ್ಬಾರ್ ಮಾಡ್ಯಾನ ನನಗಂತೂ ಏನು ಹೇಳ್ಬೇಕು ಗೊತ್ತಾಗತ್ತಿಲ್ರಿ ನೀವು ಒಂದು ಮಾತು ಅವ್ನಿಗೆ ಹೋಗಿ ಹೇಳ್ತೀನಿ ಅವನೇ ಬಂದು ಮಾತಾಡ್ತಾನೆ ಅವನಿಗೆ ಬಂದ್ ಮಾತಾಡಂತ ಹೇಳು ಅವನ ಜೋಡಿ ನಾ ಏನ್ ಮಾತಾಡ್ಬೇಕಂತೇಳಿ ನನಗೆ ಭಾಳ ಚಂದ ಗೊತ್ತೈತಿ ಆಯ್ತು ಕೊಡ್ತಾರೆ ಕಾವ್ಯ ಕಾಲೇಜ್ಗೆ ಬಂದಿಲ್ಲ ನೀವತ್ತ ಮನಿಯೊಳಗ ಸ್ವಲ್ಪ ಕೆಲಸ ಇತ್ತು ಹಂಗ ಗುರು ಜೊತೆ ಸ್ವಲ್ಪ ಮಾತಾಡೋದಿತ್ತ ಅದಕ್ಕ ಬಂದಿಲ್ಲ ಕಾಲೇಜ್ ಎಲ್ಲದ್ರೊಳಗೂ ಶಾನೆ ಇದೀನಿ ಮತ್ತು ಗುರುನ ಇಷ್ಟಪಟ್ಟು ನೀ ತಪ್ಪು ಮಾಡಾಕ್ತಿ ಅಂತ ಅನ್ಸತ್ತ ನನಗೆ ತಪ್ಪು ಮಾಡಿಲ್ಲ ನನ್ನ ಮನ್ಸಿಗೆ ಗೊತ್ತೈತಿ ಯಾರಿವ ಇವನ್ ಜೊತೆ ನಿಂದೇನ ಮಾತ ಮಾವ ಎಲ್ಲಾರ ಮೇಲೆ ಸಂಸೆ ಪಡಕ್ ಹೋಗ್ಬೇಡ ಇವ ನನ್ನ ಕಾಲೇಜ್ ಫ್ರೆಂಡ್ ಅದಾನ ಕಾಲೇಜ್ ಅಂದ್ರ ಓದುದು ಬರೀದು ಅಷ್ಟೇ ಇರ್ಬೇಕ ಗೆಳತನ ಜೋಡಿನತ್ತು ಮಾತಾಡುದು ಇವೆಲ್ಲ ನಡೆಯಂಗಿಲ್ಲ ಏ ತಮ್ಮ ಇದ ಬಂದಿ ಇನ್ನೊಮ್ಮೆ ಏನಾರ ಬಂದಂದ್ರ ನಿನ್ನ ಶಿವಬೇಕಾಕೈತಿ ಮಾವ ಬಂದವ್ರಿಗೆಲ್ಲ ಬೆದರಿಕೆ ಹಾಕೋದಂದ್ರ ಸರಿ ಇರಂಗಿಲ್ಲ ನೋಡು ನಾನು ನಿನ್ ಮದ್ವೆ ಆಗೋದು ಕನ್ಸಿನ ಮಾತಾಡ್ ತಿಳ್ಕೊ
ಬುತ್ತಿ ಕೊಟ್ಟಿದ್ದು ಅವಂಗ ಚೆಲ್ಲಾಟ ನಡಿಸಾಳ ಇವನ್ ಜೊತೆ ಅದಕ್ಕ ಮ್ಯಾಗ ಮ್ಯಾಗ ಹೊಲಕ್ಕೆ ಬರ್ತಾಳ ನೀಕೆ ಇದನ್ನ ಅಕ್ಕನ ಮುಂದೆ ಹೇಳೋದ ಚಲೋ ಅಕ್ಕ ಇವ್ರಿಗೆ ತಕ್ಕ ಬುದ್ಧಿ ಕಲಿಸ್ತಾಳ ಅಕ್ಕನ ಮುಂದೆ ಹೇಳ ಏನ್ ಹೇಳಾಗತ್ತಿ ನೀನು? ಹೌದಕ್ಕ ನನ್ನ ಕಣ್ಣಾರ್ಲೆ ನಾನೇ ನೋಡಿನಿ ನಾವ್ ಇಷ್ಟ ದಿನದಿಂದ ಈ ಮನಿ ಮರ್ಯಾದೆ ಕಾಯ್ಕೊಂತ ಬಂದೀವಿ. ಈಗಿಕ್ಕಿ ಈ ಮನಿ ಮರ್ಯಾದನ ಮಣ್ ಪಾಲ್ ಮಾಡಕತ್ ಮಾಡಿ ಏನಿಕೆ? ಮನಿ ಮರ್ಯಾದೆ ಜೊತೆ ನನ್ನ ಮದುವೆ ಕನಸನ್ನು ಮಣ್ಣು ಪಾಲು ಮಾಡ್ಬೇಕತ್ ಮಾಡ್ಯಾಳ ಈಕಿ ನೋಡಕ್ಕ ನೀನಾಗ ಕಾವ್ಯಾನ್ ಕರೆಸಿ ಬುದ್ಧಿ ಹೇಳಿದ್ರೆ ಚಲೋ ಇಲ್ಲಾಂದ್ರೆ ಒಂದು ಅವನ ಜವಾರ ಹೋಗೈತಿ ಇಲ್ಲ ಅಂದ್ರೆ ಸಿಟ್ನಾಗ ಈಕಿ ಜವಾರ ಹೋಗೈತಿ ಈ ಎಲ್ಲದ ಆಕಿ ಅಲ್ಲಿ ಹೊಲ್ದಾಗ ಅದಾಳ ನನ್ನ ಮಗಳ ಬೇಕಾಗಿದ್ಲೋ ನಮ್ಮನೆ ಕೆಲಸ ಮಾಡೋ ಬಿಕಾರಿ ನೀನು ನನ್ನ ಮಗಳ ಬೇಕಾಗಿದ್ಲೋ ನಿನಗ ನನ್ನ ಮಗಳ ಬೇಕಾಗಿದ್ಲ ಯಾರ ಜೊತೆ ಸಂಬಂಧ ಮಾಡ್ಬೇಕಂತ ಗೊತ್ತಾಳ ನಿನಗ ಅವ ಹೊಡೆದಿದ್ರೆ ನನಗ ಹೊಡಿ ಊರನ್ನ ಹೊಡ್ಯಾಕ ಹೋಗ್ಬೇಡ ಊರನ್ನ ಇಷ್ಟಪಡತ್ತೀನಿ ಎಷ್ಟು ಧೈರ್ಯ ಬಂತ ನಿನಗ ನನ್ನ ಮುಖ ನೋಡ್ಕೊಂಡು ನಮ್ ಜೊತೆ ಮಾತಾಡಕ ಹಂಜ ಸಾಯ್ತಾರ ಅಂತದ್ರಾಗ ನನ್ನ ಮಗಳನ್ನ ಪ್ರೀತಿ ಮಾಡ್ತೀಯಾ ಒಂದಲ್ಲ ಸಿಟ್ಟಾರು ತಕ ಹೊಡ್ರಿ ನಾ ಬ್ಯಾಡ ಅನ್ನೋದಿಲ್ಲ ನಿಮ್ಮ ಮುಂದೆ ಹಿಂಗೆ ಮಾತಾಡ್ತನಕ ತಪ್ಪು ತಿಳ್ಕೊಬೇಡ ಕಾವ್ಯ ನಾನು ಪ್ರೀತಿ ಮಾಡಾಕತ್ತಿದ್ದು ಕರಿ ಆದ್ರೆ ನಮ್ಮಿಬ್ಬರನ್ನು ದೂರ ಮಾಡಬೇಡ್ರಿ ನಿಮ್ಮ ಪ್ರೀತಿ ಇವತ್ತಿಗೆ ಛಿದ್ರ ಆಗ್ಬೇಕು ಹೇ ಯಾರದ್ರಲ್ಲಿ ಬರಲೆ ಇವತ್ತಿವ ಸತ್ತು ಬದುಕ್ಬೇಕು ಹಂಗ ಲಗಾಯಿಸ್ರಿ ಕರ್ಕೊಂಡೋರಿ ಮತ್ತೇನ್ ಮಾರಿ ನೋಡಕತ್ತೀರ ಹಿಡ್ಕೊಂಡ್ ಲಗಾಯಿಸ್ರಿ ಕರ್ಕೊಂಡೋರ್ರಿ ಅವನ ಹೇಳವ ಏನು ಮಾಡ್ಬಿಡ್ತೀನಿ ಬಾರ ನೀ ಬಾ ಅವ ಹೇಳವ ಪ್ಲೀಸ್ ಹೇಳವ ಅವರಿಗೆ ನಿನ್ ಹಿಂಗ ಬಿಟ್ಲಿ ಅಂತಂದ್ರ ನಮ್ಮ ಮನಿ ಮರ್ಯಾದೆ ಮಣ್ ಪಾಲ್ ಮಾಡ್ತಿ ನಿನ್ನ ನಮ್ಮ ಪಟ್ಟದ ಚಲೋ ಎಟ್ ಸೊಕ್ಕು ನಮ್ ಗೌಡ್ತಿರ ಮಗಳಿಗೆ ಲವ್ ಮಾಡಾಕ ಇನ್ನೊಮ್ಮೆ ನಮ್ ಗೌಡ್ತೇವ್ರ ಮನಿ ಕಡೆ ಬಂದ್ರೆ ನಿನ್ನ ಸೀಳೆ ಬಿಡ್ತೀವಿ. ಗೌಡ್ತೇವ್ರ ಏನ್ ಹೇಳ್ಯಾರ ಫಸ್ಟ್ ಈ ಮಗನ್ ನಾದೂನು ಅಣ್ಣ ಹೊಡಿಬೇಡ. ನೀ ಯಾಕೆ ನೀಟ್ ಹಚ್ಕೊಂಡಿ ಅಂದ್ರ ಇವ್ರದ್ಯಾಕ ಮುಲಾಸ್ಕಾಯ್ತು ಅವ್ರ ಕೈಲಿ ಯಾಕೆ ನೀ ಹೊಡ್ಸ್ಕೋಬೇಕು ಏನ್ ಯಾಕೆ ಅಲ್ಲಿ ಆಕಿನ ಮನ್ಯಾಗಿಂದ 10 ತರುಣ ಇದಕ್ಕೆ ನಾನು ಸಪೋರ್ಟ್ ಬರ್ತೀನಿ ಯಾರು ಬರ್ತಾರ ಬರ್ಲಿಕ್ ನೋಡೋಣ ನಾನು ವಿಚಾರ ಮಾಡಕ್ ಹೋಗ್ಬೇಡ್ರು ಆಕಿನ ಹೊಡೆದು ಬಿಡ್ದು ಮನೆ ಕರ್ಕೊಂಡು ಹೋಗ್ಯಾರ ಆಕಿಗೆ ಏನು ರಕ್ಷಣೆ ಮಾಡಿತ್ತು ಕೈ ಮುಗಿತು ಶಿವ ನಿನ್ ಕೈ ಮುಗಿತು ಅಣ್ಣ ಹಂಗೆ ಬಿಟ್ರೆ ಕಾವ್ಯನ ದೂರ ಮಾಡ್ತಾರ ಹೆಂಗಾರ ಮಾಡಿ ಒಂದ್ ಮಾಡೇ ಬಿಡುಮು ಮಮ್ಮ ನಿನ್ನ ಸಲಿಗೆ ಗೌಡ್ತಿ ತಮ್ಮನ ನಾ ಇದ್ರ ಹಾಕೋತೀನಿ
ನನ್ನ ಜೀವ ಕೊಟ್ರೆ ಯಾಕೆ ಹೋಗಲ್ದಕ್ಕ ನಿನ್ನ ಕಾವ್ಯನ ನಾ ಒಂದ್ ಮಾಡ್ತೀನಿ. ಒಟ್ಟ ತಲೆ ಕಡ್ಸ್ಕೋಬೇಡ. ನನ್ನ ಮಗಳನ್ನ ನನಗ್ ಬಿಟ್ರ ಸರಿ, ಇಲ್ಲಂದ್ರ 3 ಜನದ ಹೆಣ ಬೀಳ್ಬೇಕಾಗತ್ತ. ಗೌಡ್ತೀರ ಗುರು ಕಾವ್ಯ ಪ್ರೀತಿ ಮಾಡ್ಯಾರ, ಅವ್ರನ್ನ ಒಂದ್ ಮಾಡ್ಲಕ್ ನಾವು ಜೀವಾನು ಕೊಡ್ತೀವಿ, ಜೀವಾನು ಹೊಡಿತೀವಿ. ಏ ಗುರು, ಈ 3 ಮಂದಿ ಕಡೆಯಿಂದ ಹೊಡ್ತಾ ತಿಂದಿದ್ದ ಮತ್ತೇನ? ಇವ್ರು 3 ಮಂದಿ ನಮ್ಮಲ್ಲಿ ಹೊರತಾ ತಿಂದಿದ್ದ ಮರ್ತಾರನು? ಏನ್ ಹೇಳಕತ್ತಾನ? ನಮ್ಮನ್ನ ಎದುರು ಹಾಕೊಳಕ್ ಹೋಗ್ಬೇಡ್ರಿ. ನಮ್ಮನ್ನ ಎದುರು ಹಾಕೊಂಡ್ರ ನಿಮ್ಮ ಹೆಣ ಸಿಗಂಗಿಲ್ಲ. ಗೌಡ್ತೀರ ನಿಮಗೆ ನಾ ಸವಾಲ್ ಹಾಕ್ತೀನಿ. ಗುರು ಕಾವ್ಯ ಗಂಡ ಹೆಂಡತಿ ಆಗೇ ಹಾಕ್ತಾರ. ನೀವು ಹೇಳ್ದಂಗೆ ಹೆಣ ಬೀಳುದಿತ್ತಂದ್ರು ಹೆಣ ಬೀಳ್ತಾವ. ಹೆಣದ ಮ್ಯಾಲ ನಾವು ಕಾಲಿಟ್ಟು ನಿಂದಿರ್ಬೇಕಾಗ್ತೈತಿ. ಏ ಕಾವ್ಯ, ಅವನು ಬಿಟ್ಟು ನನ್ನ ಕಡೆ ಬರ್ತಿ ಇಲ್ಲಿನ? ಏಯ್ ಆಕಿ ಹೇಳ್ಕೊಂಬೋರಿ ಹೋರಿ. ಗೌಡ್ತಾರ ಅವ್ರೇನ್ ಕನಸು ಮನಸ್ಸೊಳಗು ನಮ್ಮನ್ನ ಟಚ್ ಮಾಡೋದಿಲ್ಲ. ಕಾವ್ಯ, ಇಷ್ಟು ದಿನ ದುಡಿಯೋರ್ನ ನೀವು ನಿಮ್ಮ ಕಾಲನ್ ಕಸ ಮಾಡ್ಕೊಂಡ್ರಿ. ಈಗ ದುಡಿಯೋರು ನಿಮ್ ಇದ್ರ ಬಿದ್ರ ನಿಮ್ಮ ಪರಿಸ್ಥಿತಿ ಏನಾಕೈತೆ ಅಂತ ಹೇಳಿ ಗೊತ್ತಾಕೈತಿ. ಇನ್ ಹೇಳ ಜನ್ಮಕ್ಕೂ ಕಾವ್ಯನ ಗುರುನ ದೂರ ಮಾಡಕ ನಿಮ್ ಕೈಲಿ ಆಗುದೇ ಇಲ್ಲ.